ಉತ್ತರಾಧಿಕಾರಿ ಭಾಗ 17. ಅವರನ್ನು ಸ್ವಾಗತಿಸುವುದು ಮತ್ತು ಸತ್ಕರಿಸುವುದು ಮಾತ್ರ ನಮ್ಮ ಜವಾಬ್ದಾರಿ. ಆದರೆ ಅದಕ್ಕಾಗಿ ಆ ಶಾಲಿನಿ ಶರ್ಮಾ ನಮಗೇನು ದೊಡ್ಡ ವಿಷಯವಲ್ಲ ಕೃಷ್ಣವೇಣಿ. ಅವಳು ನಮ್ಮೊಂದಿಗೆ ಗೌರವದಿಂದ ವರ್ತಿಸಿದ್ರೆ ನಾವು ಗೌರವದಿಂದಲೇ ಇರಬೇಕು. ಆದರೆ ಅವಳು ಬಹಳ ದುರಂಕಾರ ತೋರಿಸಿದ್ದಾಳೆ. ನೀನು ಅವಳ ಮುಂದೆ ತಲೆಬಾಗಬೇಕಾದ ಯಾವುದೇ ಅಗತ್ಯವಿಲ್ಲ. ಅದು ಸೂಜಿಯಿಂದ ಬಂದ ತೀಕ್ಷ್ಣವಾದ ಸಂದೇಶವಾಗಿತ್ತು. ಶಾಲಿನಿ ತಟ್ಟನೆ ಹಿಂತಿರುಗಿ, ಯಾಕಿಷ್ಟೊಂದು ನಿಧಾನವಾಗಿ ಬರ್ತಾ ಇದೆಯಾ? ಬೇಗ ಬೇಗ ಬಾ ಅಂತ ಕೃಷ್ಣವೇಣಿಯ ಮೇಲೆ ದರ್ಪದಿಂದ ಕೂಗಾಡಿದ್ಲು. ಕೃಷ್ಣವೇಣಿ ಮೌನವಾಗಿಯೇ ತನ್ನ ಫೋನನ್ನು ಬ್ಯಾಗ್ನಲ್ಲಿಟ್ಲು. ಶಾಲಿನಿ 5 ನಕ್ಷತ್ರಗಳ ಆ ಹೋಟೆಲ್ನಲ್ಲಿ ಅತ್ಯಂತ ಐಷಾರಾಮಿ ಕೋಣೆಯನ್ನು ಮುಂಚಿತವಾಗಿಯೇ ಬುಕ್ ಮಾಡಿಕೊಂಡಿದ್ಲು. ಅವಳು ಭೇಟಿಯಾಗಬೇಕಾದಂತಹ ಆಪ್ತ ವ್ಯಕ್ತಿ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಶಾಲಿನಿ ಸೋಫಾದಲ್ಲಿ ಕುಳಿತು ಮತ್ತೆ ತನ್ನ ಮುಖದ ಮೇಕಪ್ಪನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಾರಂಭಿಸ್ತಾಳೆ. ಕೃಷ್ಣವೇಣಿಗೆ ಅಲ್ಲಿ ಮಾಡಲು ಬೇರೆ ಏನೂ ಕೆಲಸವೂ ಇಲ್ಲದ ಕಾರಣ ಅವಳು ಸದ್ದಿಲ್ಲದೆ ಹತ್ತಿರದಲ್ಲಿದ್ದ ಇನ್ನೊಂದು ಸೋಫಾದಲ್ಲಿ ಕುಳಿತುಕೊಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಶಾಲಿನಿಯ ಫೋನ್ ರಿಂಗ್ ಆಯಿತು. ಅವಳು ತಕ್ಷಣವೇ ಸ್ವೀಕರಿಸಿ, ಹೇ ಮಾಯಾ, ನೀನು ಎಲ್ಲಿದ್ಯಾ? ನನ್ನನ್ನು ಇಷ್ಟೊಂದು ಹೊತ್ತು ಕಾಯುವಂತೆ ಮಾಡೋದು ನಿನಗೆ ಎಷ್ಟು ಧೈರ್ಯ? ಸಾಯ್ತೀಯ ನನ್ನ ಕೈಲಿ ಅಂತ ಏಕವಚನದಲ್ಲೇ ಗದರಿಸಿದ್ಲು. ಅದನ್ನು ಕೇಳಿ ಕೃಷ್ಣವೇಣಿ ಒಂದು ಕ್ಷಣ ಸ್ತಬ್ಧಳಾದ್ಲು. ಶಾಲಿನಿಯ ಈ ಸ್ನೇಹಿತೆ ತನಗಿಂತಲೂ ಕೆಟ್ಟ ಹಠಮಾರಿ ಸ್ವಭಾವದೊಳಗಿರಬೇಕು ಎಂದು ಅವಳು ತನ್ನಷ್ಟಕ್ಕೆ ತಾನೇ ಭಾವಿಸಿದ್ಲು. ನಿಮ್ಮ ಅಮ್ಮನೂ ಬಂದಿದ್ದಾರಾ? ನನಗೆ ಸುತ್ತಲೂ ದೊಡ್ಡವರು ಇರುವಂಥದ್ದಂತೂ ಎಳ್ಳಷ್ಟು ಇಷ್ಟ ಆಗೋದಿಲ್ಲ ಮಾಯಾ. ಶಾಲಿನಿ ಮೊದಲು ತೀವ್ರ ಹಿಂಜರಿಕೆಯಿಂದ ಹೇಳಿದ್ಲು. ಆದರೆ ನಂತರ ನಿಟ್ಟುಸಿರಿನೊಂದಿಗೆ ಒಪ್ಕೊಂಡು, ಸರಿ ಸರಿ, ನಿಮ್ಮ ಅಮ್ಮನನ್ನ ಜೊತೆಯಲ್ಲೇ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಸುಮಾರು 20 ನಿಮಿಷಗಳ ನಂತರ ಐಷಾರಾಮಿ ಕೋಣೆಯ ಬಾಗಿಲು ತೆರೀತು. ಆಗಂತುಕರು ಬಂದಿದ್ದನ್ನು ಕಂಡು ಕೃಷ್ಣವೇಣಿ ಅತ್ಯಂತ ಗೌರವದಿಂದ ಸ್ವಾಭಾವಿಕವಾಗಿ ಎದ್ದು ನಿಂತಳು. ಆದರೆ ಬಾಗಿಲಿನಲ್ಲಿ ನಿಂತಿದ್ದ ತನ್ನ ಚಿಕ್ಕಮ್ಮ ಸಂಧ್ಯಾ ಆ ಕುತಂತ್ರಿ ಮಾಯಾಳನ್ನು ನೋಡಿದ ಕ್ಷಣ ಕೃಷ್ಣವೇಣಿಯ ಮುಖದಲ್ಲಿದ್ದ ರಕ್ತವೆಲ್ಲವೂ ಒಂದೇ ಕ್ಷಣದಲ್ಲಿ ಸೋರಿ ಹೋದಂತೆ ಭಾಸವಾಯಿತು. ಇಲ್ಲಿ ಗೌರವ ತೋರಿಸುವುದು ಸಂಪೂರ್ಣವಾಗಿ ಅನಗತ್ಯ ಎಂಬ ಕಹಿ ಸತ್ಯ ಅವಳಿಗೆ ತಕ್ಷಣವೇ ಸ್ಪಷ್ಟವಾಗಿ ಹೋಯಿತು. ಸಂಧ್ಯಾ ಮತ್ತು ಮಾಯಾ ಕೂಡ ಕೋಣೆಯಲ್ಲಿದ್ದ ಕೃಷ್ಣವೇಣಿಯನ್ನ ಕಂಡು ಒಂದು ಕ್ಷಣ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ನಿಂತುಬಿಟ್ರು. ನೀವು ಒಬ್ಬರಿಗೊಬ್ಬರು ಮುಂಚೆಯೇ ಪರಿಚಿತರೇ? ಕೋಣೆಯಲ್ಲಿದ್ದ ವಾತಾವರಣ ತಟ್ಟನೆ ಬದಲಾಗಿದ್ದನ್ನು ಕಂಡು ಇಲ್ಲಿ ಏನೋ ತಪ್ಪಾಗಿದೆ ಅಂತ ಶಾಲಿನಿಗೆ ತಕ್ಷಣವೇ ಅರಿವಾಗಿ ಹೋಗುತ್ತೆ. ಆಗ ಮೊದಲು ಮುನ್ನುಗ್ಗಿ ಬಂದವಳು ಸಂಧ್ಯಾ. ಅವಳು ಶಾಲಿನಿಯತ್ತ ಕೃತಕವಾಗಿ ನಗುತ್ತಾ ನೋಡಿ, ನೀನೇ ಶಾಲಿನಿ ಶರ್ಮಾ ಅಲ್ವೇ ಅಮ್ಮ? ಮಾಯಾ ನನ್ನ ಹತ್ತಿರ ನಿನ್ನ ಬಗ್ಗೆ ತುಂಬ ಹೇಳಿದ್ದಾಳೆ. ವಾವ್, ನೀನು ನಿಜಕ್ಕೂ ಎಷ್ಟು ಸುಂದರಿ, ಎಷ್ಟು ಸ್ಲಿಮ್ ಆಗಿದೆಯಾ. ನೀನು ವಿದೇಶದಲ್ಲಿ ಹೊತ್ತಿದ್ದಾಗ ಶಾಲೆಯ ಸಂಪೂರ್ಣ ನಾಯಕಿಯಾಗಿದೆಯಂತೆ. ಅಲ್ಲಿದ್ದ ಎಲ್ಲ ವಿದೇಶಿ ಸೌಂದರ್ಯವತಿಯರನ್ನು ಮೀರಿಸುವಂತಿದೆ ಎಂದು ಮಾಯಾ ಹೇಳ್ತಾ ಇದ್ಲು ಅಂತ ಬಾಯಿ ತುಂಬ ಹೊಗಳುತ್ತಿದ್ಲು. ಈ ಅತಿಯಾದ ಹೊಗಳಿಕೆ ಶಾಲಿನಿಯ ಮುಖವನ್ನು ಕೆಂಪುಗೊಳಿಸಿದ್ರು ಅವಳು ಅದನ್ನು ತನ್ನ ಹುಟ್ಟು ಹಕ್ಕು ಎಂಬಂತೆ ಅತ್ಯಂತ ಸ್ವಾಭಾವಿಕವಾಗಿಯೇ ಸ್ವೀಕರಿಸ್ತಾ ಇದ್ದಾಳೆ. ತಾನು ನಿಜವಾಗಿಯೂ ಈ ಹೊಗಳಿಕೆಗೆ ಸಂಪೂರ್ಣ ಅರ್ಹಳೆಂದು ಅವಳು ದುರಹಂಕಾರದಿಂದ ಭಾವಿಸಿದ್ಲು. ಮತ್ತು ಸಂಧ್ಯಾಳ ಆ ಜಾಣತನದ ಮಾತುಗಳು ಅವಳಿಗೆ ತಕ್ಷಣವೇ ಇಷ್ಟವಾದವು. ಶಾಲಿನಿಗೆ ಅರಿವಿಲ್ಲದಂತೆಯೇ ಸಂಧ್ಯಾ ತನ್ನ ಕೈಗಳನ್ನು ಹಿಡಿದುಕೊಂಡಿದ್ದನ್ನು ಅವಳು ಅತ್ಯಂತ ಪ್ರೀತಿಯಿಂದನೇ ಒಪ್ಕೊಳ್ತಾಳೆ. ಈಗ ಮಾಯಾಳ ತಾಯಿ ಸಂಧ್ಯಾ ಈ ಅಹಂಕಾರಿ ಶಾಲಿನಿಯನ್ನು ತನ್ನ ಕೃತಕ ಮಾತುಗಳಿಂದ ಅತ್ಯಂತ ಸುಲಭವಾಗಿ ಬುಟ್ಟಿಗೆ ಹಾಕಿಕೊಳ್ಳುತ್ತಿರುವುದನ್ನು ಕೃಷ್ಣವೇಣಿ ಸುಮ್ಮನೆ ಮೌನವಾಗಿಯೇ ಗಮನಿಸ್ತಾ ಇದ್ದಾಳೆ. ಇದನ್ನು ನೋಡಿ ಮಾಯಾ ತನ್ನ ಮನಸ್ಸಿನಲ್ಲಿ ಹೆಮ್ಮೆಯಿಂದ ನಗ್ತಾಳೆ. ಅತ್ತೆಯವರೇ, ಮಾಯಾ ಬಂದು ಇಲ್ಲಿ ಕುಳಿತುಕೊಳ್ಳಿ ಎಂದ್ಲು. ಶಾಲಿನಿ ಅತ್ಯಂತ ಪ್ರೀತಿಯಿಂದ ಮಾಯಾ ಶಾಲಿನಿಯ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದರೆ ಅವಳು ಕೃಷ್ಣವೇಣಿಯನ್ನು ದಾಟಿ ಹೋಗ್ತಿದ್ದಾಗೆ ಅಸಡ್ಡೆಯಿಂದ ನೀನು ಯಾಕೆಲ್ಲಿದೆಯಾ ಅಂತ ಮುದಲಿಕೆಯ ಧ್ವನಿಯಲ್ಲಿ ಕೇಳಿದ್ಲು. ನೀವು ಮಾತನಾಡುತ್ತಲೇ ಇರಿ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ, ಕೃಷ್ಣವೇಣಿ ಸದ್ದಿಲ್ಲದೆ ಹೇಳಿ ಕೋಣೆಯಿಂದ ಹೊರಟು ಹೋಗ್ತಾಳೆ. ಶಾಲಿನಿಗೆ ಅವಳನ್ನು ಹೇಗೆ ಗೊತ್ತು ಮಗಳೇ? ಅದು ಚಿಕ್ಕಮ್ಮ ಸಂಧ್ಯಾಳ ತೀವ್ರ ಕುತೂಹಲದ ಧ್ವನಿಯಾಗಿತ್ತು. ಓಹ್, ನನಗೆ ಅವಳ ಯಾವುದೇ ವೈಯಕ್ತಿಕ ಪರಿಚಯವಿಲ್ಲ ಅತ್ತೆಯವರೇ, ಶಾಲಿನಿ ಆತುರದಿಂದ ಹೇಳಿದ್ಲು. ನಾನು ನನ್ನ ಭಾವಿ ಪತಿ ವಿಷ್ಣು ಕೃಷ್ಣ ಅವರನ್ನು ಭೇಟಿಯಾಗೋಕೆ ಅಂತ ಈ ನಗರಕ್ಕೆ ಬಂದಿದ್ದೆ. ಅವಳು ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ಅತ್ಯಂತ ಸಾಮಾನ್ಯವಾದ ಉದ್ಯೋಗಿ. ಈ ದಿನಗಳಲ್ಲಿ ಅವಳ ಕೆಲಸ ನನ್ನ ಬಟ್ಟೆಗಳನ್ನು ನೋಡ್ಕೊಳ್ಳೋದು, ನನ್ನ ವಸ್ತುಗಳನ್ನು ಹೊತ್ಕೊಂಡು ಹೋಗೋದು, ನನಗೆ ಬಿಸಿ ನೀರನ್ನು ತಂದು ಕೊಡೋದು, ಒಟ್ಟಿನಲ್ಲಿ ಒಂಥರ PA ಥರ ಕೆಲಸ ಅಷ್ಟೇ. ಕೃಷ್ಣವೇಣಿ ವಿಶಾಲವಾದ ಕಾರಿಡಾರ್ನಲ್ಲಿ ನಡೆಯುತ್ತಿದ್ದಂತೆ ಅವರ ಧ್ವನಿಗಳು ನಿಧಾನವಾಗಿ ಮಾಯವಾದವು. ಸಂಧ್ಯಾ ಮತ್ತು ಮಾಯಾ ಒಟ್ಟಿಗೆ ಸೇರಿ ತನ್ನ ಹೆಸರನ್ನು ಹೇಗೆ ಹಾಳು ಮಾಡ್ತಾರೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಇಷ್ಟು ವರ್ಷಗಳಲ್ಲಿ ಅವಳು ಇದನ್ನೆಲ್ಲ ಕೇಳಿ ಒಕ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಸುಲಭವಾಗಿ ಕೋಪಗೊಳ್ತಾ ಇರಲಿಲ್ಲ.
ತಾನು ಕೋಪಗೊಂಡಷ್ಟು ಆ ಕುತಂತ್ರಿಗಳು ಹೆಚ್ಚು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ ಅನ್ನೋ ಸತ್ಯ ಕೃಷ್ಣವೇಣಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಐಷಾರಾಮಿ ಕೋಣೆಯೊಳಗೆ ಮಾಯಾ ಕೃಷ್ಣವೇಣಿಯ ಬಗ್ಗೆ ಹುರಿಯುವ ಬೆಂಕಿಗೆ ತುಪ್ಪ ಸುರಿಯಲು ಹಿಂಜರಿಯುವಂತೆ ನಟಿಸ್ತಾ ಇದ್ಲು. ಆಗ ಶಾಲಿನಿಯ ತಾಳ್ಮೆ ಮಿತಿ ಸಂಪೂರ್ಣವಾಗಿ ಮೀರಿತು. ಅವಳು ಮಾಯಾಳನ್ನ ಗದರಿಸುತ್ತಾ, ಬೇಗ ಹೇಳು ಮಾಯಾ, ನನ್ನಿಂದ ಏನನ್ನ ಮುಚ್ಚಿಡೋಕೆ ಪ್ರಯತ್ನಿಸಬೇಡ ಅಂತ ಹೇಳ್ತಾ ಇದ್ದಾಳೆ. ಹೌದು ಮಗಳೇ, ಬೇಗ ಹೇಳು ಶಾಲಿನಿ ತುಂಬ ಒಳ್ಳೆಯವಳು ಮತ್ತು ಅವಳು ಅಮಾಯಕಿ. ಅವಳು ಯಾವುದಾದ್ರೂ ತೊಂದರೆಗೆ ಸಿಲುಕಿ ಕಷ್ಟಪಡಬಾರದು ಅಂತ ಹೇಳಿಬಿಟ್ಟು ನನಗೆ ನಿಜಕ್ಕೂ ಭಯವಾಗ್ತಿದೆ ಎಂದು ಸಂಧ್ಯಾ ಮತ್ತಷ್ಟು ಕುತಂತ್ರದ ಮಾತುಗಳನ್ನು ಆಡಿದ್ಲು. ಅವಳ ಈ ಮಾತುಗಳು ಶಾಲಿನಿಯ ಕಣ್ಣುಗಳು ಅಪಾಯಕಾರಿಯಾಗಿ ಕಿರಿದಾಗುವಂತೆ ಮಾಡಿದ್ವು. ಅವಳು ಸಂದೇಹದಿಂದ ಮಾಯಾಳನ್ನೇ ದಿಟ್ಟಿಸ್ತಾ ಇದ್ಲು. ಮಾಯಾ ಸಂಕೋಚದಿಂದ ಬಲವಂತವಾಗಿ ಮಾತಾಡ್ತಿದ್ದಾಳೆ ಎಂಬಂತೆ ವರ್ತಿಸಿದ್ಲು. ಶಾಲಿನಿ, ನೀನು ಅವಳ ವಿಷಯದಲ್ಲಿ ಸ್ವಲ್ಪ ಜಾಗರೂಕಳಾಗಿರ್ಬೇಕಮ್ಮ. ನೀನು ನಿನ್ನ ಬಾವಿ ವರ ವಿಷ್ಣು ಅವರನ್ನು ಭೇಟಿಯಾಗಲು ಬಂದಿದ್ದೇನೆ ಅಂತ ಹೇಳಿದ್ದು ತಾನೇ. ಆದರೆ ಅವರು ಕೃಷ್ಣವೇಣಿ, ರವೀಂದ್ರ ಕೂಡ ಅವನದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ, ನಿಜಕ್ಕೂ ಭಯ ಆಗ್ತಿದೆ. ನಿನಗೆ ಅಷ್ಟೊಂದು ಭಯವಾಗಲು ಕಾರಣವೇನು? ಶಾಲಿನಿ ತಕ್ಷಣವೇ ಗಂಭೀರವಾಗಿ ಕೇಳಿದ್ಲು. ಅವಳ ಹೆಸರು ಕೃಷ್ಣವೇಣಿ ರವೀನಾ. ನಾನು ಅವಳ ಪೂರ್ಣ ಹೆಸರನ್ನು ಇದುವರೆಗೆ ಕೇಳಿರಲಿಲ್ಲ. ಅವಳ ಕೊನೆಯ ಹೆಸರು ರವಿ ಆಗಿದೆ. ರವಿ ಎಂಬುದು ಸಾಮಾನ್ಯ ಉಪಮಾನವಾಗಿರಲಿಲ್ಲ. ಈಗ ಅದೇ ಹೆಸರು ಕುಟುಂಬದ ಹಿನ್ನೆಲೆಯಿರುವ ಇಬ್ಬರು ಪರಸ್ಪರ ಪರಿಚಿತರು ಎದುರಾದಾಗ ಶಾಲಿನಿಯ ಮನಸ್ಸಿನಲ್ಲಿ ಅನುಮಾನದ ದಟ್ಟ ಮೋಡಗಳು ತಕ್ಷಣವೇ ಹುಟ್ಟುಕೊಳ್ತವೆ. ನಾನು ಈ ರಹಸ್ಯವನ್ನು ನಿಮ್ಮಿಂದ ಮುಚ್ಚಿಡೋಕೆ ಬಯಸೋದಿಲ್ಲ ಶಾಲಿನಿ. ಕೃಷ್ಣವೇಣಿ ನನ್ನ ಸಹೋದರಿ, ಆದರೆ ನಾವು ರಕ್ತ ಸಂಬಂಧಿಗಳಲ್ಲ. ನಮ್ಮ ಅಮ್ಮ ಅವಳ ಅಪ್ಪನನ್ನು ಮದುವೆಯಾಗಿದ್ದಾರೆ. ಇಬ್ಬರಿಗೂ ಇದು 2ನೇ ಮದುವೆ. ಮಾಯಾ ಒಮ್ಮೆ ತನ್ನ ತಾಯಿ ಸಂಧ್ಯಾಳತ್ತ ನೋಡಿ ತೀವ್ರ ನೋವಾದಂತೆ ನಟಿಸುತ್ತಾ ಹೇಳಿದ್ಲು. ನಮ್ಮ ತಾಯಿ ಅವಳು ವಿದೇಶದಲ್ಲಿ ಓದೋಕೆ ಅಂತ ಹೇಳಿ ಲಕ್ಷಾಂತರ ಹಣ ಕೊಟ್ಟರು. ಆದರೆ ಅವಳು ತನ್ನ ಓದಿನ ಬಗ್ಗೆ ಸರಿಯಾಗಿ ಗಮನ ಹರಿಸಲೇ ಇಲ್ಲ. ಅವಳು ತನ್ನ ಇಡೀ ಸಮಯವನ್ನು ಶ್ರೀಮಂತ ವಿದೇಶಿ ಹುಡುಗರನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ಳೋಕೆ ಕಳೆದ್ಲು. ಆ ವಿಷಯದಲ್ಲಿ ಅವಳಿಗೆ ಅಲ್ಲೆಲ್ಲ ತುಂಬ ಕೆಟ್ಟ ಹೆಸರಿದೆ. ನನ್ನ ಭಯವಾಗ್ತಿರೋದು ಏನಂದರೆ, ನೀನು ನಿನ್ನ ಭವಿಷ್ಯದ ವರ ವಿಷ್ಣು ಅವರ ವಿಷಯದಲ್ಲಿ ತುಂಬ ಜಾಗರೂಕಳಾಗಿರಬೇಕು. ಅವಳು ಅವನನ್ನು ತನ್ನ ಪ್ರೀತಿಯ ಬೆಲೆಯಲ್ಲಿ ಬೀಳಿಸಿಕೊಳ್ಳಲು ಪ್ರಯತ್ನಿಸಬಹುದು. ಈ ಮಾತುಗಳನ್ನು ಕೇಳಿ ಶಾಲಿನಿ ಕೋಪದಿಂದ ಜ್ವಾಲೆಯಾಗಿ ಉರಿದು ಮೇಜಿನ ಮೇಲೆ ತನ್ನ ಮುಷ್ಟಿಯನ್ನು ಜೋರಾಗಿ ಹೊಡೆದ್ಲು. ಅವಳು ನನ್ನ ಬಾವಿ ಗಂಡ ವಿಷ್ಣುನ ಮೋಹಿಸೋಕೆ ಪ್ರಯತ್ನಿಸ್ತಿದ್ದಾಳ. ಅವಳಿಗೆ ಅಷ್ಟೊಂದು ಧೈರ್ಯವಿದ್ರೆ ಅವಳು ಅದನ್ನು ಒಮ್ಮೆ ಪ್ರಯತ್ನಿಸಿ ನೋಡಲಿ ಸಾಕು. ಅಷ್ಟೇ ಅಲ್ಲ ಶಾಲಿನಿ, ಅವಳ ತಾಯಿಯ ಗುಣವೂ ಸರಿ ಇರಲಿಲ್ಲ. ಅವಳು ಸ್ವತಃ ತಾಯಿಯೇ ಆ ಕಾಲದಲ್ಲಿದ್ದ ಒಬ್ಬ ತೀವ್ರ ಪ್ರಸಿದ್ಧ ವಿವಾಹಿತ ಶ್ರೀಮಂತ ಪುರುಷನನ್ನು ತನ್ನ ಮೋಹದ ಬಲೆಯಲ್ಲಿ ಸಿಕ್ಕಾಕಿಸ್ಕೊಂಡಿದ್ಲು. ಆತನಿಂದ ಮೊದಲ ಹೆಂಡತಿಗೆ ವಿಚ್ಛೇದನವನ್ನು ಕೊಡಿಸಿ ಆತನ ಇಡೀ ಆಸ್ತಿಯನ್ನು ಹಂಚಿಕೊಂಡು ಅನೇಕ ಅನೈತಿಕ ಕೆಲಸಗಳನ್ನು ಕೂಡ ಮಾಡಿದ್ಲು. ಅವಳ ಅಪ್ಪನೇ ಸ್ವತಃ ನಮಗೆ ಅವಳ ಮೇಲೆ ನಿಗಾ ಇಡಲು ಹೇಳಿದ್ರು. ಅವಳು ತನ್ನ ತಾಯಿಯಂತೆಯೇ ಕೆಟ್ಟ ದಾರಿ ತುಳಿಯಬಾರದು ಅಂತ ಹೇಳಿ ಎಚ್ಚರಿಸಿದ್ದಾರೆ ಕೂಡ. ಹೀಗೆ ಜಾಣತನದಿಂದ ಸುಳ್ಳನ್ನು ಹೆಣೆಯುತ್ತಾ ಮಾಯಾ ಸದ್ದಿಲ್ಲದೆ ತನ್ನ ಕೈಯಲ್ಲಿದ್ದ ಚಹಾವನ್ನು ಒಂದು ಸಿಪ್ಪಿ ಹೀರ್ತಾಳೆ. ನಾನು ಆ ಕೃಷ್ಣವೇಣಿಯನ್ನು ಈಗಲೇ ಈ ಕ್ಷಣದಲ್ಲೇ ನಾಶ ಮಾಡ್ತೀನಿ. ಶಾಲಿನಿ ಆವೇಶದಿಂದ ಎದ್ದು ನಿಂತು ಮಾಯಾಳ ಕಿವಿಯಲ್ಲಿ ಪಿಸುಗುಟ್ಟಿದ್ಲು. ನಿನಗೆ ನಗರದ ನೈಟ್ ಕ್ಲಬ್ಗಳು ಚೆನ್ನಾಗಿ ಗೊತ್ತು ಅಲ್ವೇ? ನಿನ್ನ ಸ್ನೇಹಿತರ ಮೂಲಕ ಕೇವಲ ಅರ್ಧ ಗಂಟೆಯಲ್ಲಿ ಆ ಪ್ರಬಲವಾದ ಒಂದು ಡ್ರಗ್ಗನ್ನು ಸೇರಿಸೋ. ಹಣದ ವಿಷಯದಲ್ಲಿ ನಿನಗೆ ಯಾವುದೇ ತೊಂದರೆ ಇಲ್ಲ. ಅದನ್ನೆಲ್ಲ ಮುಗಿಸಿದ ನಂತರ ಹೆಣ್ಣು ಮಕ್ಕಳ ವಿಷಯದಲ್ಲಿ ಚಟವಿರುವ ಯಾವುದಾದ್ರೂ ಹಸಿದ ಕ್ರೂರಿಯನ್ನು ತಕ್ಷಣ ವ್ಯವಸ್ಥೆ ಮಾಡೋ. ಮಾಯಾಳ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಶುದ್ಧ ರಾಕ್ಷಸಿಯ ಸಂತೋಷ ತಾಂಡವವಾಡ್ತಿತ್ತು. ಆದರೆ ಹೊರಗೆ ಅವಳು ಅತಿಯಾದ ಆಘಾತ ಮತ್ತು ಗೊಂದಲದಿಂದ ವರ್ತಿಸುತ್ತಾ, ನಿನಗೆ ಅರವಳಿಕೆ ಡ್ರಗ್ ಯಾಕಬೇಕು ಶಾಲಿನಿ ಅಂತ ನಟಿಸಿದ್ಲು. ನಾನು ಅವಳ ದೇಹವನ್ನು ಒಂದು ಆಸೆಯ ಬೆಂಕಿಯಲ್ಲಿ ಬೇಯಿಸೋಕೆ ಬಯಸ್ತೀನಿ. ನಂತರ ಅವಳು ಆ ಒಂದು ಅಮಲಿನಲ್ಲಿ ಆ ಹುಡುಗರ ಪಾದಗಳಿಗೆ ಮಂಡಿಯೂರಿ ಭಿಕ್ಷೆ ಬೇಡುವುದನ್ನು ರಹಸ್ಯವಾಗಿ ವಿಡಿಯೋವನ್ನು ತೆಗಿಬೇಕು. ಆಮೇಲೆ ಅದನ್ನು ಇಡೀ ಇಂಟರ್ನೆಟ್ನಲ್ಲಿ ಹರಿದಾಡುವಂತೆ ಮಾಡಿ ಅವಳ ಮಾನ ಹರಿಸಬೇಕು. ಆಗ ಅವಳು ಹೇಗೆ ನನ್ನ ವಿಷ್ಣುವಿಗೆ ಕಾಲಾಗ್ತಾಳೆ? ಶಾಲಿನಿ ಕೃಷ್ಣವೇಣಿಯ ಬದುಕನ್ನು ಮೊಳಕೆಯಲ್ಲೇ ಚಿವುಟಿ ನಾಶ ಮಾಡಲು ಒಂದು ಕೆಟ್ಟ ಭೀಕರವಾದ ತುಂಬ ಕೆಟ್ಟದಾಗಿರೋ ಒಂದು ಪ್ಲ್ಯಾನನ್ನು ಮಾಡ್ತಿದ್ದಾಳೆ. ಮಾಯಾ ಕೋಣೆಯಿಂದ ಹೊರಬಂದಾಗ ಮೊದಲು ವಾಶ್ರೂಮ್ ಸುತ್ತಲೂ ನೋಡ್ತಾಳೆ. ಅಲ್ಲಿ ಯಾರೂ ಇಲ್ಲ ಅಂತ ಖಚಿತಪಡಿಸ್ಕೊಂಡ ನಂತರ ಕರೆ ಮಾಡಲು ಕಾರಿಡಾರ್ನ ಕತ್ತಲೆಯ ಮೂಲೆಗೆ ಹೋಗ್ತಾಳೆ. ಫೋನ್ ರಿಂಗ್ ಆಗಿ ಸ್ವಲ್ಪ ಸಮಯದ ನಂತರ ಯಾರೋ ಕರೆಯನ್ನು ಎತ್ತಿಕೊಂಡ್ರು. ಮಾಯಾ ತಾಳ್ಮೆ ಕಳೆದುಕೊಂಡು, ಏನು ಇಷ್ಟೊಂದು ಸಮಯ ತೆಗೆದುಕೊಂಡೆ, ಎಲ್ಲಾದರೂ ಮಲಗಿದೆಯಾ ಹೇಗೆ ಅಂತ ಹೇಳಿ ರೇಗಾಡ್ತಾಳೆ. ಆದರೆ ಇನ್ನೊಂದು ತುದಿಯಲ್ಲಿದ್ದ ವ್ಯಕ್ತಿ ಅವಳ ಮಾಮೂಲಿ ಸಂಪರ್ಕದ ವ್ಯಕ್ತಿ ಆಗಿರಲಿಲ್ಲ. ಏನು ಬೇಕು ಬೇಗ ಹೇಳು ಅಂತ ಅವನು ಅತ್ಯಂತ ಕರ್ಕಶವಾದ ಹಾಗೂ ಗಡುಸು ಧ್ವನಿಯಲ್ಲಿ ಗರ್ಜಿಸ್ತಾನೆ.
ಮಾಯಾಗೆ ಈಗ ಯಾವುದೇ ಮುಖ್ಯವಾಗಿರಲಿಲ್ಲ. ಕೃಷ್ಣವೇಣಿಯನ್ನು ನಾಶ ಮಾಡಲು ಅವಳಿಗೆ ಈಗಷ್ಟೇ ಒಂದು ಭೀಕರವಾದ ಅವಕಾಶ ಸಿಕ್ಕಿದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವ್ಯರ್ಥ ಮಾಡೋಕ್ಕೆ ಅವಳು ಸಿದ್ಧಳೇ ಇರಲಿಲ್ಲ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ತಿರಾನ್. ನನಗೆ ಈ ಪ್ರಬಲವಾದ ಒಂದು ಡ್ರಗ್ ಬೇಕು. ಅದು ಎಷ್ಟು ತೀವ್ರವಾಗಿರಬೇಕಂದ್ರೆ ಎಷ್ಟೇ ಪ್ರತೀವ್ರತೆಯಾಗಿದ್ದರೂ ಕೂಡ ತಕ್ಷಣವೇ ಆಸೆಯ ಅಮಲಿನಲ್ಲಿ ತಾನಾಗಿಯೇ ಕೆಳಗೆ ಬಿದ್ದು ಯಾರನ್ನಾದರೂ ಬೇಡಿಕೊಳ್ಳುವಂತಿರಬೇಕು. ಅಂತಹ ಒಂದು ಪವರ್ಫುಲ್ ಆದ ಔಷಧಿ ನನಗೆ ಈ ತಕ್ಷಣವೇ ಬೇಕು. ಅದು ನಿನಗೆ ಯಾವಾಗ ಬೇಕು ಎಂದು ತಿರಾನ್ ತಣ್ಣಗೆ ಕೇಳ್ತಾನೆ. ಹೇಳ್ತಾ ಇದ್ದೀನಲ್ಲ, ನನಗೆ ತಕ್ಷಣ ಈಗಲೇ ಬೇಕು. ಅರ್ಧ ಗಂಟೆಯೊಳಗೆ ಇಲ್ಲಿಗೆ ತಂದುಕೊಡು. ಮಾಯಾಳ ಧ್ವನಿಯಲ್ಲಿ ತೀವ್ರ ಆತುರವಿತ್ತು. ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಲು ಅವಳಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಹಣದ ವಿಷಯದಲ್ಲಿ ನಿನಗೆ ಯಾವುದೇ ತೊಂದರೆ ಇಲ್ಲ ತಿರಾನ್. ನೀನು ಈ ಕೆಲಸವನ್ನು ಸರಿಯಾಗಿ ಮುಗಿಸಿದರೆ ನಿನಗೆ ತಕ್ಷಣವೇ 20,000 ರೂಪಾಯಿಗಳನ್ನು ಈಗಲೇ ಕಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಮಾಯಾ 5 ನಕ್ಷತ್ರಗಳ ಐಷಾರಾಮಿ ಹೋಟೆಲ್ನ ವಿಳಾಸವನ್ನು ಅವಳಿಗೆ ನೀಡ್ತಾಳೆ. ಆ ನಗರದ ಪ್ರಸಿದ್ಧ ಹೋಟೆಲ್ನ ಹೆಸರು ಕೇಳಿದ ತಕ್ಷಣ ತಿರಾನ್ಗೆ ಮಾಯಾಳ ಮಾತುಗಳಲ್ಲಿ ನಂಬಿಕೆ ಬರುತ್ತೆ. ಅಷ್ಟೊಂದು ದೊಡ್ಡ ಹೋಟೆಲ್ನಲ್ಲಿ ತಂಗಿರುವವರು ಖಂಡಿತ ಶ್ರೀಮಂತರಾಗಿರಬೇಕು. ತನಗೆ ಹಣ ನೀಡದೆ ಮೋಸ ಮಾಡುವುದಿಲ್ಲ ಅಂತ ಭಾವಿಸಿ, ಸರಿ, ನಾನು ಕೇವಲ 20 ನಿಮಿಷಗಳಲ್ಲಿ ಔಷಧಗಳನ್ನು ಅಲ್ಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಬೇಗ ಬಾ, ನೆನಪಿರಲಿ, ಹಣ ಬೇಕಾದರೆ ನನ್ನನ್ನು ಮೊದಲು ಬಂದು ಹುಡುಕು. ಮಾಯಾ ತೀವ್ರ ಉದ್ವಿಗ್ನಳಾಗಿದ್ಲು. ಗೋಡೆಗಳಿಗೂ ಕಿವಿ ಇರ್ತವೆ ಎಂಬ ಹೆದರಿಕೆಯಿಂದ ಸುತ್ತಲೂ ನೋಡಿದ ಅವಳಿಗೆ ತಟ್ಟನೆ ಇನ್ನೊಂದು ರಾಕ್ಷಸೀಯ ಆಲೋಚನೆ ಅನ್ನೋದು ಬಂದಿಳಿಯುತ್ತೆ. ಅವಳು ರಹಸ್ಯವಾಗಿ ಮುಖ ಸುಕ್ಕುಗಟ್ಕೊಳ್ತಾಳೆ. ಅಷ್ಟೇ ಅಲ್ಲ ತಿರಾನ್, ನೀನು ಒಳಗೆ ಬಾ. ನೀನು ಬಹಳ ದಿನಗಳಿಂದ ಯಾವ ಹುಡುಗಿಯ ಸುಖವನ್ನು ಅನುಭವಿಸಿಲ್ಲ ಅಲ್ವೇ? ಇವತ್ತು ಆ ಹುಡುಗಿಯನ್ನು ಮನಬಂದಂತೆ ಅನುಭವಿಸ್ಕೊ. ಅವಳು ನಿನಗೋಸ್ಕರನೇ ಕಾಯ್ತಾ ಇರ್ತಾಳೆ. ಇತ್ತ ಕೋಣೆಯೊಳಗೆ ಆದರೆ ಕೃಷ್ಣವೇಣಿ ನನ್ನ ತಂಗಿ ಎಂದು ಮಾಯಾ ಮೊದಲು ಆಘಾತದಿಂದ ಎಪ್ಪುಗಟ್ಟಿದಂತೆ ನಟಿಸಿದ್ದನ್ನು ನೆನೆದು ಸಂಧ್ಯಾ ಮತ್ತು ಶಾಲಿನಿ ಮಾತನಾಡ್ತಿದ್ರು. ಸಂಧ್ಯಾ ತನ್ನ ಜೀವನದಲ್ಲಿ ಎಷ್ಟೋ ಜನರನ್ನು ನೋಡಿದ್ದಾಳೆ. ಒಬ್ಬ ಕುತಂತ್ರಿ ಹುಡುಗಿ ಪರಿಸ್ಥಿತಿನ ಹೇಗೆ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ತಾರೆ ಅನ್ನೋದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಶಾಲಿನಿ ಶರ್ಮಾ ತಲೆ ಎತ್ತಿ ನೋಡಿದಾಗ ಮಾಯಾ ಹೊರಗೆ ಹೋಗಿ ಏನು ಯೋಚಿಸ್ತಿದ್ದಾಳೆ ಎಂಬುದು ಅವಳಿಗೆ ತಕ್ಷಣವೇ ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಆ ಹೆಣ್ಣು ನಾಯಿಯನ್ನು ಯಾರೂ ಬೆಂಬಲಿಸಬೇಕಾದಂತಹ ಅಗತ್ಯವೇ ಇಲ್ಲ ಅಂತ ಶಾಲಿನಿ ದರ್ಪದಿಂದ ಸೀಟಿನಿಂದ ಎದ್ದು ತುಂಬ ಭಯಂಕರ ಕೋಪದಲ್ಲಿ ಎದ್ದು ನಿಲ್ತಾಳೆ. ಅವಳು ನಮ್ಮ ಹಾದಿಗೆ ಬಂದಿರುವಂತಹ ಕ್ಯಾನ್ಸರ್ ಗಡ್ಡೆ ಇರೋ ಥರ. ಅವಳನ್ನು ತಕ್ಷಣವೇ ಕತ್ತರಿಸಿ ಎಸಿಬೇಕು. ನೀನು ಮತ್ತು ನಿನ್ನ ತಾಯಿ ಸಂಧ್ಯಾ ಅವಳಿಗಾಗಿ ಎಷ್ಟು ಮಾಡಿದ್ದೀರಿ? ಅವಳು ವಿದೇಶದಲ್ಲಿ ಹೋದಲು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದೀರಿ. ಅವಳಿಗಾಗಿ ತುಂಬ ಖರ್ಚು ಮಾಡಿದ್ದೀರಿ. ಅಷ್ಟೇ ಅಲ್ಲ, ಅನುಕೂಲ ಪಡೆದ ಮೇಲೂ ಅವಳು ಕೃತಜ್ಞತೆಯಿಂದ ವರ್ತಿಸ್ತಿದ್ದಾಳೆ. ಬೇರೆ ಏನೂ ತಿಳಿಯದ ಅಮಾಯಕರಿಗೆ ಇದು ಅರ್ಥವೇ ಆಗೋದಿಲ್ಲ. ನಾನು ಹೇಳ್ತಿದ್ದೀನಿ ಕೇಳು. ಅವಳು ನನಗೆ ಯಾರೂ ಅಲ್ಲ. ನನ್ನ ಭಾವಿ ಪತಿ ವಿಷ್ಣು ಮೇಲಿರುವ ಪ್ರೀತಿಯನ್ನು ರಕ್ಷಿಸಿಕೊಳ್ಳಲು ನಾನು ಈ ಒಂದು ನಿರ್ಧಾರಕ್ಕೆ ಬರಲೇಬೇಕಾಯಿತು, ಬಂದಿದ್ದೀನಿ ಅಂತ ಶಾಲಿನಿ ಹಾರಿ ಹೋದ್ಲು. ಮಾಯಾ ಕೋಣೆಗೆ ಹಿಂತಿರುಗಿದಾಗ ತಾನು ಇನ್ನೂ ಈ ದ್ರೋಹದ ಬಗ್ಗೆ ಯೋಚಿಸ್ತಿದ್ದೇನೆಂದು ನಟಿಸ್ತಾಳೆ. ಶಾಲಿನಿ ಕೋಪಗೊಂಡು ಅವಳ ಮುಖ ಸಣ್ಣದಾಗಲು ಪ್ರಾರಂಭಿಸುತ್ತೆ. ಮಾಯಾ ತನ್ನ ಒಂದು ಮುಂದಿನ ಆಟವನ್ನು ಪ್ರಾರಂಭಿಸಿದ್ಲು. 15 ನಿಮಿಷಗಳ ನಂತರ ಒಬ್ಬ ಮಾಣಿ ಒಂದು ಚಿನ್ನದ ಬಣ್ಣದ ತಟ್ಟೆಗಳಲ್ಲಿ ಅತ್ಯಂತ ರುಚಿಕರವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಆ ಐಷಾರಾಮಿ ಮೇಜಿನ ಮೇಲೆ ಇರಿಸ್ತಾನೆ. ಅಷ್ಟೇ ಅಲ್ಲದೆ ಮಾಯಾ ವಿಶೇಷವಾಗಿ ಕೃಷ್ಣವೇಣಿಗಾಗಿ ಒಂದು ಕಪ್ ಬಿಸಿ ಬಿಸಿಯಾದ ಟೀಯನ್ನು ತರಿಸ್ತಾಳೆ. ಕೃಷ್ಣವೇಣಿಯ ತಂದೆಯ ಅನಾರೋಗ್ಯದ ಸುಳ್ಳು ಸುದ್ದಿಯಿಂದಾಗಿ ಅವಳು ಈಗ ಮಾನಸಿಕವಾಗಿ ಅಧೀರಳಾಗಿದ್ದಾಳೆ ಎಂಬುದು ಅವರಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಕೃಷ್ಣವೇಣಿ, ನೀನು ತುಂಬ ಅಸ್ವಸ್ಥಳಾಗಿದೆಯಾ? ಈ ಒಂದು ಕಾಫಿ ಅಥವಾ ಜ್ಯೂಸ್ ಕುಡಿ, ಇದು ನಿನ್ನ ಸುಸ್ತನ್ನು ಕಡಿಮೆ ಮಾಡ್ತದೆ ಅಂತ ಮಾಯಾ ಅತ್ಯಂತ ಕಾಳಜಿ ನಟಿಸುತ್ತಾ ಆ ಕಪ್ಪನ್ನು ಕೃಷ್ಣವೇಣಿಯ ಕಡೆಗೆ ತಳ್ಳದ್ಲು. ಆ ಜ್ಯೂಸ್ನೊಳಗೆ ಈಗಾಗಲೇ ವಿಷಕಾರಿ ಡ್ರಗ್ ಬೆರೆಸಲಾಗಿತ್ತು. ಕೃಷ್ಣವೇಣಿ ಆ ಜ್ಯೂಸನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಅವಳ ಮನಸ್ಸು ತೀವ್ರ ಗೊಂದಲದಲ್ಲಿತ್ತು. ತಂದೆಯ ಅನಾರೋಗ್ಯದ ವಿಚಾರವೇ ಅವಳನ್ನು ಬಹಳವಾಗಿ ಕಾಡ್ತಿತ್ತು. ಆದರೆ ಅವಳ ಅಂತಃಪ್ರಜ್ಞೆ ಯಾವುದೋ ಅಪಾಯದ ಮುನ್ಸೂಚನೆಯನ್ನು ನೀಡ್ತಿತ್ತು. ಅವಳು ಆ ಜ್ಯೂಸನ್ನು ಕುಡಿಯಲು ಬಾಯಿ ಹತ್ತಿರ ತಂದಾಗ ಅದರಿಂದ ಒಂದು ವಿಚಿತ್ರವಾದ ಕಟುವಾಸನೆ ಬಂತು. ಅವಳು ತಕ್ಷಣವೇ ನಿಂತಳು. ಅದೇ ಸಮಯಕ್ಕೆ ಐಷಾರಾಮಿ ಬಾಗಿಲಿನ ಹೊರಗೆ ಒಂದು ಹೆಜ್ಜೆ ಸದ್ದು ಕೇಳಿಸ್ತು. ತಿರಾನ್ ಗಣೇಶ್ ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ಬಾಗಿಲಿನ ಮುಂದೆ ನಿಲ್ತಾನೆ. ಅವನು ಮಾಯಾ ಹೇಳಿದ ವಿಳಾಸಕ್ಕೆ ಬಂದು ತಲುಪ್ತಾನೆ. ಅವನ ಕೈಲಿದ್ದ ಚೀಲದಲ್ಲಿ ರಾಕ್ಷಸಿ ಉದ್ದೇಶದ ಔಷಧವಿತ್ತು. ಅವನು ಬಾಗಿಲನ್ನು ಸದ್ದಿಲ್ಲದೆ ತೆರೆಯಲು ಪ್ರಯತ್ನಿಸುತ್ತಿದ್ದ. ಕೋಣೆಯೊಳಗೆ ಇದ್ದ ಶಾಲಿನಿ, ಮಾಯಾ ಮತ್ತು ಸಂಧ್ಯಾ ಮೂವರು ಈಗ ಬಾಗಿಲನ್ನು ತೀವ್ರ ಕಾತರದಿಂದ ನೋಡ್ತಾ ಇದ್ದಾರೆ. ಅವರಿಗೆ ಕೃಷ್ಣವೇಣಿಯ ವಿನಾಶದ ಕ್ಷಣ ಹತ್ತಿರವಾಗ್ತಿದೆ ಎಂಬುದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಕೃಷ್ಣವೇಣಿ ಆ ಜ್ಯೂಸ್ ಕಪ್ಪನ್ನು ಮೇಜಿನ ಮೇಲಿಟ್ಟು ನನಗೀಗ ಹಸಿವಿಲ್ಲ ಧನ್ಯವಾದಗಳು ಅಂತ ಹೇಳಿ ತನ್ನ ಬ್ಯಾಗನ್ನು ಹಿಡಿದುಕೊಂಡು ಹೊರಡೋಕೆ ಅಂತ ಹೇಳಿ ಸಿದ್ಧಳಾದ್ಲು. ಮಾಯಾಳ ಮುಖದಲ್ಲಿದ್ದ ಆ ಒಂದು ಸಂತೋಷ ತಕ್ಷಣವೇ ಮರೆಯಾಗಿ ತೀವ್ರ ಹತಾಶೆ ಮತ್ತು ಆಕ್ರೋಶ ಮೂಡಿತು. ನೀನು ಎಲ್ಲೂ ಹೋಗುವಂತಿಲ್ಲ ಕೃಷ್ಣವೇಣಿ, ನಿನ್ನ ತಂದೆಯ ವಿಷಯದ ಬಗ್ಗೆ ಇನ್ನೂ ಮಾತನಾಡುವಂಥದ್ದು ಬಾಕಿ ಇದೆ ಅಂತ ಸಂಧ್ಯಾ ಗದ್ದರಿಸ್ತಾಳೆ. ಅದೇ ಕ್ಷಣಕ್ಕೆ ಕೋಣೆಯ ಬಾಗಿಲು ತಟ್ಟನೆ ತೆರೆದುಕೊಳ್ಳುತ್ತೆ. ಆ ಕತ್ತಲೆಯಲ್ಲಿದ್ದ ಒಂದು ಭಯಾನಕ ಆಕೃತಿಯಂತೆ ತಿರಾನ್ ಗಣೇಶ್ ಒಳಗೆ ಪ್ರವೇಶಿಸ್ತಾನೆ. ಅವನ ಕಣ್ಣುಗಳಲ್ಲಿ ಹಾಸ್ಯ, ಕಿಚ್ಚು, ದುಷ್ಟತನ ಎದ್ದು ಕಾಣ್ತಿತ್ತು. ಅವನನ್ನು ಕಂಡ ತಕ್ಷಣ ಶಾಲಿನಿ ಸಣ್ಣಗೆ ನಗುತ್ತಾ ಮಾಯಾಳತ್ತ ಕಣ್ಣು ಸನ್ನೆ ಮಾಡ್ತಾಳೆ. ಕೃಷ್ಣವೇಣಿಗೆ ಆ ಕ್ಷಣದಲ್ಲಿ ಏನಾಗ್ತಿದೆ ಎಂಬುದು ಅರ್ಥವೇ ಆಗಲಿಲ್ಲ. ಆದರೆ ಅವಳು ಎದುರಿಸುತ್ತಿರುವ ಮೃಗಗಳ ಗುಂಪನ್ನು ನೋಡಿ ಅವಳ ಎದೆಯಲ್ಲಿ ಭಯದ ಬದಲು ಅಸಾಧ್ಯವಾದ ಅರಿವು ಮೂಡಿತು. ಅವಳು ತಕ್ಷಣವೇ ಎಚ್ಚೆತ್ತುಕೊಳ್ತಾಳೆ. ತಿರಾನ್ ತಂದಂತಹ ಭೀಕರ ಔಷಧವನ್ನು ಪಡೆದ ನಂತರ ಮಾಯಾಳ ಫೋನ್ಗೆ ಒಂದು ಸಂದೇಶ ಬರುತ್ತೆ. ಮಾಯಾ ಕೋಣೆಯಿಂದ ಹೊರಬಂದು ಆ ಔಷಧವನ್ನು ಸ್ವೀಕರಿಸಿ ಯಾರಿಗೂ ಅನುಮಾನ ಬರದ ಹಾಗೆ ಹಿಂತಿರುಗ್ತಾಳೆ. ಮೇಜಿನ ಮೇಲಿದ್ದ ರಸದ ಕಡೆಗೆ ಯಾರು ಗಮನ ಹರಿಸ್ತಿರೋ ಥರ ನೋಡಿಕೊಂಡವಳು ಅದನ್ನು ತನ್ನ ಕೈಲಿದ್ದ ಬಣ್ಣರಹಿತ ದ್ರವದೊಂದಿಗೆ ಮಿಶ್ರಣವನ್ನು ಮಾಡ್ತಾಳೆ. ಆ ದ್ರವ ಕೃಷ್ಣವೇಣಿಯ ಸರ್ವನಾಶಕ್ಕೆ ಸಿದ್ಧವಾಗಿತ್ತು. ನಿಮ್ಮ ತಂದೆ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಶಾಲಿನಿ ಕೃತಕ ನಗುವಿನೊಂದಿಗೆ ತನ್ನ ಗ್ಲಾಸನ್ನು ಎತ್ತಿ ವೈನ್ ಬದಲು ಆ ಜ್ಯೂಸನ್ನು ಕುಡಿದು ಟೋಸ್ಟ್ ಮಾಡೋಣ, ಚಿಯರ್ಸ್ ಕೃಷ್ಣವೇಣಿ. ವರುಣ್ನಂತಹ ಉನ್ನತ ವ್ಯಕ್ತಿಗಳ ಸುತ್ತ ಇರುವಂತಹ ಆ ಕೆಟ್ಟ ಹುಡುಗಿಯರನ್ನು ದೂರ ಬಿಡಬೇಕು, ಅದಕ್ಕಾಗಿ ನೀನು ನನಗೆ ಸಹಾಯ ಮಾಡಲೇಬೇಕು, ಸರಿಯಾ ಅಂತ ಹೇಳಲು. ಕೃಷ್ಣವೇಣಿಯ ಮನಸ್ಸು ಮಾತ್ರ ಆ ಕ್ಷಣದಲ್ಲಿ ಯಾವಾಗಲೂ ಕೂಡ ತನ್ನ ತಂದೆ ಆರೋಗ್ಯ, ಅವರ ಅನಾರೋಗ್ಯದ ಚಿಂತೆಯಲ್ಲೇ ಮಗ್ನವಾಗಿತ್ತು. ಸಂಧ್ಯಾ ಮಾಯಾಳ ಕಪಟ ನಾಟಕವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಸ್ವಲ್ಪ ಅವಳಿರಲಿಲ್ಲ. ಯಾವುದೇ ಅನುಮಾನವಿಲ್ಲದೆ ಶಾಲಿನಿಯ ಗ್ಲಾಸನ್ನು ತನ್ನ ಗ್ಲಾಸಿಂದ ಸ್ಪರ್ಶಿಸಿ ಆ ವಿನಿಮಯವಾದ ಜ್ಯೂಸನ್ನು ಗುಟುಗುಟು ಅಂತ ಕುಡಿತಿದ್ದಾಳೆ. ನನ್ನ ತಂದೆ ಯಾವಾಗ ಸಿಗ್ತಾರೆ, ಅವರ ಫೋನ್ ನಂಬರ್ ಹೇಳಿ ಅಂತ ಕೃಷ್ಣವೇಣಿ ತೀವ್ರ ಗೌರವದಿಂದ ಅಸಹಾಯಕಳಾಗಿ ಕೇಳ್ತಾ ಇದ್ದಾಳೆ. ತನ್ನ ತಂದೆಯ ವಿಚಾರವನ್ನು ತೆಗೆದು ಅವಳ ಗಮನವನ್ನು ಬೇರೆಡೆನೇ ಸೆಳೆಯುತ್ತಿದ್ದಾರೆ. ಆದರೆ ಸಂಧ್ಯಾ ಮಾಯಾಳ ಬಳಿ ಉತ್ತರವಿರಲಿಲ್ಲ. ಬದಲಾಗಿ ಅವರು ಮೌನವಾಗಿ ನಗಾಡ್ತಿದ್ದು ಕೃಷ್ಣವೇಣಿ ಕೋಪ ಬರುತ್ತೆ. ಬಾಯಾರಿಕೆಯೂ ಆಯಿತು. ಅವಳು ಮತ್ತೆ ಆ ಜ್ಯೂಸನ್ನು ಕುಡಿದು ಗ್ಲಾಸನ್ನು ಮೇಜಿನ ಮೇಲೆ ಇಟ್ಲು. ನಾನೀಗ ಎಂದು ಅವಳು ಏನೋ ಹೇಳೋಕೆ ಪ್ರಾರಂಭಿಸೋಷ್ಟರಲ್ಲಿ ಅವಳ ದೇಹದಲ್ಲಿ ಒಂಚೂರು ಬದಲಾವಣೆಗಳು ಅನ್ನೋದು ಆರಂಭ ಆಗೋಕ್ಕೆ ಶುರುವಾಯಿತು. ಇದ್ದಕ್ಕಿದ್ದಂತೆ ಅವಳ ದೇಹದ ಪ್ರತಿ ಅಂಗದಲ್ಲೂ ಕೂಡ ಬೆಂಕಿಯ ಜ್ವಾಲೆ ಹರಿದಂಗಾಯಿತು. ಎದೆಯ ಭಾಗದಲ್ಲಿ ತೀವ್ರ ಉರಿಯುವಿಕೆ, ದೇಹದ ಸೂಕ್ಷ್ಮ ಭಾಗಗಳಲ್ಲಿ ವಿಚಿತ್ರವಾದ ಸಂವೇದನೆ. ಕೃಷ್ಣವೇಣಿ ಪ್ರಜ್ಞೆ ಕಳೆದುಕೊಳ್ಳುತ್ತಾ ತನ್ನ ಕತ್ತಿನ ಗುಂಡಿಯನ್ನು ಅನಿವಾರ್ಯವಾಗಿ ಬಿಚ್ಚಿದ್ಲು. ಅವಳು ಉದ್ದನೆಯ ಕಪ್ಪು ಕೂದಲು ಅವಳ ಬಿಳಿಯಾದ ಕುತ್ತಿಗೆಯ ಮೇಲೆ ಬಿದ್ದಾಗ ಆ ದೃಶ್ಯ ಶಾಲಿನಿಗೆ ಅಸೂಯೆ ಮತ್ತು ಕ್ರೌರ್ಯವನ್ನು ಉಂಟು ಮಾಡಿತ್ತು. ಆದರೆ ಅದೇ ಕ್ಷಣದಲ್ಲಿ ಕೃಷ್ಣವೇಣಿಯ ಅಂತಃಪ್ರಜ್ಞೆ ಎಚ್ಚೆತ್ತುಕೊಂಡಿತ್ತು. ತನ್ನ ಎದುರಿಗಿದ್ದ ಮೂವರು ರಾಕ್ಷಸಿಯರ ಮುಖದಲ್ಲಿನ ಅತೀವ ಉತ್ಸಾಹ ಮತ್ತು ಕ್ರೂರ ಹಸುವನ್ನು ನೋಡಿದ ತಕ್ಷಣ ಅವಳಿಗೆ ಎಲ್ಲವೂ ಕೂಡ ಒಂದು ಕ್ಷಣ ಅರ್ಥವಾಯಿತು. ಇದು ಮೋಸ, ನನ್ನನ್ನು ನಾಶ ಮಾಡಲು ಮಾಡ್ತಿರುವಂಥ ಸಂಚು, ಇಲ್ಲೇನೋ ತಪ್ಪಾಗಿದೆ. ಅದನ್ನು ಅರಿತ ತಕ್ಷಣ ಅವಳು ತನ್ನ ಬ್ಯಾಗ್ ಹಿಡಿದುಕೊಂಡು ಕೋಣೆಯಿಂದ ನೆಗೆದು ಓಡಿದ್ಲು. ಆ ದುಷ್ಟರ ಆಟಕ್ಕೆ ತಾನು ಬಲಿಯಾಗಲು ಅವಳು ಖಂಡಿತ ಒಂದು ಕ್ಷಣವೂ ಸಿದ್ಧವಿರಲಿಲ್ಲ. ಕೋಣೆಯವರೆಗೆ ಮಾಯಾ ತಾಳ್ಮೆ ಕಳೆದುಕೊಂಡು ತಕ್ಷಣವೇ ತಿರಾನ್ಗೆ ಕರೆ ಮಾಡಿ ಅವಳು ಓಡ್ತಾ ಇದ್ದಾಳೆ, ಹೋಟೆಲ್ನ ಮುಂಭಾಗದ ದ್ವಾರಕ್ಕೆ ಬೇಗ ಹೋಗಿ ಅವಳನ್ನು ಹಿಡ್ಕೊಂಡು ಬಾ, ಇವತ್ತು ರಾತ್ರಿ ಅವಳನ್ನು ಹಾಳು ಮಾಡಿಬಿಡು. ನೀನು ಅವಳನ್ನು ಮುಗಿಸಿದ್ರೆ ನಿನಗೆ 10,000, ಒಂದು ವೇಳೆ ಆ ರೋಗ ಅಂದರೆ ಅವಳಿಗೆ ತಗುಲುವಂತೆ ಮಾಡಿದರೆ ಇನ್ನೊಂದು 10,000 ರೂಪಾಯಿ ಬೋನಸ್ ಆಗಿ ನೀಡ್ತೀನಿ ನೋಡು, ಬೇಗ ಹೋಗು ಅಂತ ಹೇಳಿ ಆಜ್ಞಾಪಿಸ್ತಾಳೆ. ಕತ್ತಲೆ ಕಾರಿಡಾರ್ನಲ್ಲಿ ಕೃಷ್ಣವೇಣಿ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಓಡಾಡ್ತಿದ್ದಾಳೆ. ಹಿಂದೆ ಒಂದು ಪಿಶಾಚಿ, ಮುಂದೆ ಸಾವಿನ ಹಾದಿ. ಮುಂದೆ ಏನಾಗುತ್ತೆ ನೋಡೋಣ. ಅವಳ ಮಾನ ಪ್ರಾಣವನ್ನು ಯಾರಾದರೂ ಕಾಪಾಡ್ತಾರಾ ನೋಡಬೇಕಾಗಿದೆ ಮುಂದಿನ ಭಾಗದಲ್ಲಿ. ಪ್ಲೀಸ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.